ಕುಸ್ತಿ ತಾಲೂಕಿನಲ್ಲಿ ಬನವಾಸಿಯಲ್ಲಿ ಪ್ರತಿ ವರ್ಷ ಜಿಲ್ಲಾಡಳಿತ ಕ್ರೀಡಾ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಸಹಭಾಗಿತ್ವದಲ್ಲಿ ಕದಂಬೋತ್ಸವವನ್ನು 2 ದಿನಗಳ ಕಾಲ ರಾಜ್ಯ ಮಟ್ಟದಲ್ಲಿ ವಿಜೃಂಭಣೆಯಾಗಿ ಆಚರಣೆ ಮಾಡಿದ್ದಾರೆ. ಕನ್ನಡದ ಮೊದಲ ಕನ್ನಡ ರಾಜ್ಯಮನೆತನ ಅಂದರೆ ನಾವು ಬನವಾಸಿಯ ಕದಂಬರು ಅಂತ ಹೇಳ್ತಾರೆ. ಸೊ 1996ರಿಂದ ನಮ್ಮ ಕರ್ನಾಟಕ ಘನ ಸರ್ಕಾರ 2 ದಿನಗಳ ಕಾಲ ಕದಂಬೋತ್ಸವನ ಬನವಾಸಿಯಲ್ಲಿ ಆಚರಣೆ ಮಾಡ್ತಾ ಬಂದಿದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ 20/2/2024ರಂದು ನಾವು ಸಿಸಿ ಮತ್ತು ಸಿದ್ದಾಪುರ ಕ್ಷೇತ್ರದ ಮಾನ್ಯ ಶಾಸಕರಾದ ಭೀಮಣ್ಣ ಟಿ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀರಾಮ್ ಹೆಬ್ಬಾರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡಿ 15 ಸಮಿತಿಗಳನ್ನ ನಾವು ಈಗ ರಚನೆ ಮಾಡಿರ್ತೀವಿ. ಅದ್ರ ಪ್ರಕಾರ ಎಲ್ಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಉಪಯೋಗ ಮಟ್ಟದ ಆಡಳಿತದಿಂದ ತಾಲೂಕು ಆಡಳಿತದಿಂದ ನಾವು ಮಾಡ್ಕೊಂಡಿದ್ದೇವೆ. ಇವತ್ತಿನ ದಿನ ನಾವು ಪತ್ರಿಕಾ ಪ್ರಕಟಣೆ ಕೊಡೋ ಮುಖ್ಯ ಉದ್ದೇಶ ಏನಂದರೆ ನಾವು ಪ್ರತಿ ವರ್ಷ ಕದಂಬೋತ್ಸವ ಪೂರ್ವಭಾವಿಯಾಗಿ 2 ದಿನಗಳ ಕಾಲ ನಾವು ಕ್ರೀಡಾ ಸಮಿತಿಯನ್ನು ಕ್ರೀಡೆಗಳನ್ನು ಹಮ್ಮಿಕೊಳ್ತೇವೆ. ಇದು ಕ್ರೀಡೆ ಬಗ್ಗೆ ಒಂದು ಮಾಹಿತಿಯನ್ನು ಕಳೆದ ಬಾರಿ ಏನಾಗಿತ್ತು ಅದೇ ಥರನೇ ನಾವು ಮುಂದುವರಿಸಿದ್ದೇವೆ. ಕಬಡ್ಡಿ ಪಂದ್ಯಾವಳಿ ಇರುತ್ತೆ. 10/4/2025 ಮಧ್ಯಾಹ್ನ 3 ಗಂಟೆಗೆ ಉದ್ಘಾಟನೆ ಆದ ನಂತರ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ. ಇದಕ್ಕೆ ಪ್ರಥಮ ಬಹುಮಾನ 40,000 ಇದೆ, ದ್ವಿತೀಯ ಬಹುಮಾನ 25,000, ತೃತೀಯ ಬಹುಮಾನ 15,000 ಮತ್ತು 4ನೇ ಬಹುಮಾನ ಅಂತ 10,000 ಕೊಡ್ತೇವೆ ಕಬಡ್ಡಿ ಪಂದ್ಯಾವಳಿ. ಅದಾದ ನಂತರ ಹಗ್ಗ ಜಗ್ಗಾಟ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿದೆ. ಮಹಿಳೆಯರಿಗೆ 35 ವರ್ಷದ ಒಳಗಿನವರಿಗೆ ಸ್ಲೋ ಸೈಕ್ಲಿಂಗ್ ಮತ್ತು ಗೋಣಿ ಚೀಲ ಓಟ ಕಂಟಿನ್ಯೂ ಮಾಡೋಣ ಅಂತ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ನಾವು ಕೇರಮ್ನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇದು ಬನವಾಸಿ ಒಂದು ಶಾಲೆಯಲ್ಲಿ ನಡೆಯುತ್ತೆ. ಇದಕ್ಕೂ ಪ್ರಥಮ ದ್ವಿತೀಯ ಬಹುಮಾನ ಆಗಿ 5,000, 3,000 ಮತ್ತು 2,000 ಇಟ್ಟಿದ್ದಾರೆ. ಇದಿಷ್ಟು ನಮ್ಮ 10 ಮತ್ತು 11ಕ್ಕೆ ನಡೆಯುವಂಥ ಒಂದು ಕ್ರೀಡೆಗಳ ಒಂದು ಮಾಹಿತಿ. 13ನೇ ತಾರೀಕು ಮಧ್ಯಾಹ್ನ 12:30 ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ನಡೆಯಲಿದೆ. ಆಕರ್ಷಕ ನಗದು ಬಹುಮಾನವನ್ನು ನಾವು ಪಾರಿತೋಷಕದ ಮೂಲಕ ನೀಡಲಾಗ್ತದೆ. ಇಲ್ಲಿ ಮಹಿಳಾ ಕೇಸರಿ, ಪುರುಷ ಕೇಸರಿ ಅಂತ ಒಂದು ಧ್ವಜವನ್ನು ನೀಡಲಾಗುತ್ತೆ. ಕುಸ್ತಿಯಲ್ಲಿ ಭಾಗವಹಿಸುವವರ ಸಂಖ್ಯೆ ಪುರುಷ 50, ಮಹಿಳೆಯರು 30 ಜನ ಇದ್ದಾರೆ. ಟೋಟಲ್ 80 ಜನ ಭಾಗವಹಿಸ್ತಾರೆ. ಇದರಲ್ಲಿ ಪುರುಷರಿಗಾಗಿ 7,500 ಬಹುಮಾನರಂತೆ 20 ಜನಕ್ಕೆ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ರೆ 1,50,000 ಬಹುಮಾನವನ್ನು ಪುರುಷರಿಗೆ ಇಟ್ಕೊಂಡಿದ್ದಾರೆ. ಅದೇ ರೀತಿ ಮಹಿಳೆಯರಿಗಾಗಿ ಬಹುಮಾನವನ್ನು 4,000ದಂತೆ 20 ಜನಕ್ಕಾಗಿ ನಾವು 80,000 ಬಹುಮಾನವನ್ನು ಇಟ್ಕೊಂಡಿದ್ದೇವೆ. ಆ್ಯಂಡ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಕದಂಬ ಕೇಸರಿ ಮಹಿಳೆ ಮತ್ತು ಪುರುಷ ಅಂತ ನಾವು ಕೊಡ್ತೇವೆ. ಒಂದು ಟೋಟಲ್ ಆಗಿ ಒಟ್ಟಾರೆ ಅದಕ್ಕೆ ಸಪ್ರೇಟಾಗಿ 1 ಲಕ್ಷ ಪ್ರತ್ಯೇಕವಾಗಿ ಬಹುಮಾನವಿರುತ್ತೆ. ಒಟ್ಟಾರೆಯಾಗಿ 2.5 ಲಕ್ಷ ಏನಿದೆ ಕುಸ್ತಿ ಪಂದ್ಯಾವಳಿಗೆ ಬಹುಮಾನ ಇರುತ್ತೆ.